ಇವತ್ತಿನ ಈ ಒಂದು ಚುನಾವಣೆ ಇಡೀ ದೇಶದಾದ್ಯಂತ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಬೇಕು, ಈ ದೇಶಕ್ಕೆ ಒಂದು ಸುಭದ್ರ ನಾಯಕನ ಅವಶ್ಯಕತೆ ಇದೆ. ಇವತ್ತು ಈ ದೇಶದ ಆರ್ಥಿಕ ಪರಿಸ್ಥಿತಿಗಳು, ಈ ದೇಶದ ಭದ್ರತೆಯನ್ನ ನೀಡತಕ್ಕಂತ ಒಂದೇ ಒಂದು ನಾಯಕತ್ವವನ್ನು ನಾವು ಕಾಣ್ತಾ ಇರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರಲ್ಲಿ ಇರ್ತಕ್ಕಂಥ ಭಾವನೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಯಾವುದೇ ಭಾಗಕ್ಕೆ ಹೋದರೂ ಈ ದೇಶದ ಜನತೆ ನರೇಂದ್ರ ಮೋದಿ ಅವರ ನಾಯಕತ್ವದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಇವತ್ತು ಈ ಒಂದು ಮೈತ್ರಿಯ ಒಂದು ಹೊಂದಾಣಿಕೆ ಆಗಿರ್ತಕ್ಕಂಥದ್ದು ನಮ್ಮ ರಾಜ್ಯಕ್ಕೆ ಹಲವಾರು ರೀತಿಯ ಕಾರ್ಯಕ್ರಮಗಳ ಅವಶ್ಯಕತೆ ಇದೆ. ಕೇಂದ್ರ ಸರ್ಕಾರದಿಂದ ಹಲವಾರು ಕಾರ್ಯಕ್ರಮಕ್ಕೆ ಚಾಲನೆ ದೊರಕಬೇಕಾಗಿದೆ. ಇವತ್ತು ನಿಮ್ಮೆಲ್ಲರ ಮುಂದೆ ನಾನೊಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ಚುನಾವಣೆಯನ್ನ ಇವತ್ತು ನಾವು ಎದುರಿಸ್ತಾ ಇರ್ತಕ್ಕಂಥದ್ದು ಬಿಜೆಪಿ ಮತ್ತು ಜೆಡಿಎಸ್ನ 28ಕ್ಕೆ 28 ಅಭ್ಯರ್ಥಿಗಳು ಈ ಚುನಾವಣೆಯಲ್ಲಿ ನಿಮ್ಮಗಳ ಆಶೀರ್ವಾದದಿಂದ ಆಯ್ಕೆಯಾಗಿ ಕೇಂದ್ರದಿಂದ ನಮ್ಮ ರಾಜ್ಯಕ್ಕೆ ನೀರಾವರಿ ಯೋಜನೆಗಳಿದ್ದಾವೆ. ಆ ನೀರಾವರಿ ಯೋಜನೆಗಳನ್ನು ಸಂಪೂರ್ಣಗೊಳಿಸತಕ್ಕಂಥ ನಿಟ್ಟಿನಲ್ಲಿ ಧ್ವನಿಯನ್ನು ಎತ್ತಲಿಕ್ಕೆ ನಾವೆಲ್ಲ ಇವತ್ತು ಲೋಕಸಭೆಗೆ ಸ್ಪರ್ಧೆ ಮಾಡ್ತಾ ಇದ್ದೇವೆ. ಅದಷ್ಟೇ ಅಲ್ಲ, ಈಗಿನ ಕಾಂಗ್ರೆಸ್ ಸರ್ಕಾರ ಯಾವುದೇ ಒಂದು 5 ಗ್ಯಾರಂಟಿಗಳ ಹೆಸರಿನಲ್ಲಿ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿ ಕಳೆದ 10 ತಿಂಗಳಿನಿಂದ ಆ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಹೊರತುಪಡಿಸಿ ಇನ್ಯಾವುದೇ ಕಾರ್ಯಕ್ರಮಗಳು, ಯಾವುದೇ ಅಭಿವೃದ್ಧಿಗಳು ಇವತ್ತು ರಾಜ್ಯದಲ್ಲಿ ಕಾಣ್ತಾ ಇಲ್ಲ. ಒಂದು ನಿಮ್ಮೆಲ್ಲರ ಗಮನಕ್ಕೆ ನಾನು ತರ್ತಕ್ಕಂಥದ್ದು 10 ಕೆಜಿ ಉಚಿತವಾಗಿ ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿ ಕಳೆದ ಚುನಾವಣೆಯಲ್ಲಿ ಘೋಷಣೆ ಮಾಡಿ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಾರೆ. ಆದರೆ ಇವತ್ತು 5 ಕೆಜಿ ಅಕ್ಕಿ ನಿಮಗೆ ಪ್ರತಿ ತಿಂಗಳು ಇದರ್ತಕ್ಕಂಥದ್ದಿದೆ. ಈ ದೇಶದಲ್ಲಿ 80 ಕೋಟಿ ಕುಟುಂಬಗಳಿಗೆ 5 ಕೆಜಿ ಅಕ್ಕಿಯನ್ನ ಕೊಡ್ತಕ್ಕಂಥ ನಿರ್ಧಾರ ಮಾಡಿರೋದು ಕರ್ನಾಟಕದ ಸರ್ಕಾರ ಅಲ್ಲ, ನರೇಂದ್ರ ಮೋದಿ ಅವರು. ಮುಂದಿನ 2028ನೇ ಇಸ್ವಿಯವರೆಗೆ ಪ್ರತಿ ವರ್ಷ 2.5 ಲಕ್ಷ ಕೋಟಿ ಹಣವನ್ನ ಇವತ್ತು ಅಕ್ಕಿಯನ್ನ ಖರೀದಿ ಮಾಡಲಿಕ್ಕೆ ಇವತ್ತು ಹಣವನ್ನ ಉಪಯೋಗ ಮಾಡಿ ದೇಶದಲ್ಲಿ 80 ಕೋಟಿ ಜನತೆಗೆ ಇವತ್ತು ಉಚಿತವಾಗಿ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ. ಆ ಅಕ್ಕಿಯನ್ನು ಏನು ಕೊಡ್ತಾ ಇದ್ದಾರೆ, ಕರ್ನಾಟಕದಲ್ಲಿ ಈಗಿನ ಸರ್ಕಾರ ಯಾವೊಂದು ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಅದು ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಅಕ್ಕಿ ಅಲ್ಲ. ನರೇಂದ್ರ ಮೋದಿ ಅವರು ಇಡೀ ದೇಶದಲ್ಲಿ ತಂದಿರ್ತಕ್ಕಂಥ ಕಾರ್ಯಕ್ರಮ ಇವತ್ತು ಜಾರಿಗೆ ತಂದಿರ್ತಕ್ಕಂಥದ್ದು. 10 ಕೆಜಿ ಹೇಳಿದಂತ ಈ ಸರ್ಕಾರಕ್ಕೆ ಉಳಿದಂತ 5 ಕೆಜಿ ಅಕ್ಕಿಯನ್ನು ಕೊಡ್ಲಿಕ್ಕೆ ಇವರಿಗೆ ಶಕ್ತಿ ಇಲ್ಲ, ಅಕ್ಕಿಯನ್ನು ಖರೀದಿ ಮಾಡತಕ್ಕಂಥ ಶಕ್ತಿ ಇಲ್ಲ. ಅದಕ್ಕೆ 170 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಇವತ್ತೇನು ಘೋಷಣೆ ಮಾಡಿದ್ದಾರೆ ಅದು ಸಹ ಸಂಪೂರ್ಣವಾಗಿ ಎಲ್ರಿಗೂ ದೊರಕ್ತಾ ಇಲ್ಲ. ಇವತ್ತು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, ಈ 5 ಗ್ಯಾರಂಟಿಗಳು ಈ ಸರ್ಕಾರ ಏನು ಘೋಷಣೆ ಮಾಡಿದ್ದಾರೆ, ಈ 5 ಗ್ಯಾರಂಟಿಗಳನ್ನ ಜಾರಿಗೆ ತರಲಿಕ್ಕೆ ಈ ರಾಜ್ಯ ಸರ್ಕಾರ ಯಾವ ಬೆಲೆಯನ್ನ ತೆತ್ತುತ್ತಾ ಇದ್ದಾರೆ, ಇವರು ಯಾವ ಬೆಲೆಯನ್ನ ಇವತ್ತು ಕೊಡಬೇಕಾಗಿದೆ ಅಂತಕ್ಕಂಥದ್ದು ನೀವು ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ಈ 5 ಕಾರ್ಯಕ್ರಮಗಳಿಗೋಸ್ಕರವಾಗಿ ಈ ಸರ್ಕಾರ 52,000 ಕೋಟಿ ಹಣವನ್ನ ಕೊಡ್ತಾ ಇದ್ದೇವೆ ಅಂತ ಏನ್ ಹೇಳ್ತಾ ಇದ್ದಾರೆ. ಈ 52,000 ಕೋಟಿ ಎಲ್ಲಿಂದ ತರ್ತಾ ಇದ್ದಾರೆ? 52,000 ಕೋಟಿ 5 ಗ್ಯಾರಂಟಿ ಹೆಸರಿನಲ್ಲಿ ವರ್ಷಕ್ಕೆ 1,05,000 ಕೋಟಿ ಹಣವನ್ನ ಇವತ್ತು ಸಾಲ ಮಾಡಿ ಆ ಸಾಲದ ಹೊರೆಯನ್ನ ನಿಮ್ಮಗಳ ತಲೆಯ ಮೇಲೆ ಹಾಕಿ ಆ 52,000 ಕೋಟಿ ರೂಪಾಯಿಗಳ ಇವತ್ತು ಗ್ಯಾರಂಟಿ ಕಾರ್ಯಕ್ರಮ ಏನಿದೆ, ಇನ್ನು ಉಳಿರ್ತಕ್ಕಂಥ 1 ಲಕ್ಷ ಕೋಟಿಯ ಹಣ ಇವತ್ತು ನೀವು ತೀರಿಸಬೇಕಾಗಿದೆ. ಅದರ ಜೊತೆಗೆ ನಮ್ಮ ಹಳ್ಳಿಯ ಶ್ರಮಿಕ ಜೀವಿಗಳು, ಕಾರ್ಮಿಕರು, ಬಡ ಕುಟುಂಬದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೆ ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥವರು ಸಂಜೆ ಅವರ ದೇಹಕ್ಕೆ ಆಗಿರ್ತಕ್ಕಂಥ ಗಣಿವನ್ನ ಮರಿಬೇಕು ಅಂತ ಹೇಳಿ ನೀವು ಹೋಗ್ತಕ್ಕಂಥ ಮದ್ಯದ ಅಂಗಡಿಯಲ್ಲಿ ನೀವು ಮದ್ಯದ ಬಾಟಲ್ ಅನ್ನ ಖರೀದಿ ಮಾಡಲಿಕ್ಕೆ ಇವತ್ತು ದರವನ್ನ ಎಷ್ಟು ನಿಗದಿ ಮಾಡಿದ್ದಾರೆ. ಇದು ಈ ಕಾಂಗ್ರೆಸ್ ಸರ್ಕಾರ ನಿಮಗೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ. ಇದನ್ನ ಬಡ ಜನತೆ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ, ನಮ್ಮ ರೈತರು ಅರ್ಥ ಮಾಡ್ಕೋಬೇಕಾಗ್ತದೆ.